ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಂಕಲ್, ನೀವ್ಯಾಕೆ ಹಳೆಯ ರೇಡಿಯೋ ಇಟ್ಕೊಂಡಿದ್ದೀರಾ? ಅದರಲ್ಲಿ ನೆಟ್ಟಗೆ ಒಂದು ಹಾಡು ಬರಲ್ಲ ಅಂತಾಳೆ ಚಂದನ. ನೋಡಮ್ಮ ಚಂದನ, ಈ ರೇಡಿಯೋಗಲ್ಲ ಅವಮಾನ ಮಾಡಿದ್ದು ನೀನು, ಈ ನಟರಾಜಂಗೆ ಏನು ಹಾಡು ಬರಲ್ವಾ? ಗುರಗುರ ಅನ್ನತ್ತ, ಕೇಳಿಸ್ಕೊ ಅಂತ ರೇಡಿಯೋ ಆನ್ ಮಾಡ್ತಾರೆ ನಟರಾಜ. ಸಾಂಗ್ ಬರುತ್ತೆ. ಪರವಾಗಿಲ್ಲ ಅಂಕಲ್, ರೇಡಿಯೋನು ನಿಮ್ಮ ಮಾತು ಕೇಳುತ್ತೆ ಅಂತಾಳೆ ಚಂದನ. ಈ ರೇಡಿಯೋಗೆ ವಯಸ್ಸು ಎಷ್ಟು ಅಂತ ಗೊತ್ತೇನಮ್ಮ ಅಂತಾರೆ ನಟರಾಜ. ಯಾಕೆ ರೇಡಿಯೋಗೂ ವಯಸ್ಸಿರುತ್ತಾ ಅಂತಾಳೆ ಚಂದನ. ಯಾಕೆ ಮನುಷ್ಯರಿಗೆ ಮಾತ್ರ ವಯಸ್ಸಿರಬೇಕಾ, ರೇಡಿಯೋಗೂ ವಯಸ್ಸಿರಬಾರ್ದಾ ಅಂತಾರೆ ನಟರಾಜ. ಸರಿ ಅಂಕಲ್, ಹಾಗಿದ್ರೆ ಈ ರೇಡಿಯೋಗೆ ಎಷ್ಟು ವಯಸ್ಸು ಅಂತಾಳೆ ಚಂದನ. ಹಾಂಗೆ ಕೇಳು, ಐ ಥಿಂಕ್ ಇನ್ನೊಂದು 4 ತಿಂಗಳ ಮೇಲೆ ಇನ್ನೊಂದು 11 ದಿನ ಆದರೆ 26 ಬಿಟ್ಟು 27 ವರ್ಷ ಬೀಳುತ್ತೆ ಅಂತಾರೆ ನಟರಾಜ. ಹಾಗಾದರೆ ಈ ರೇಡಿಯೋಗೆ ಕೇಕ್ ಕಟ್ ಮಾಡಿ ರೇಡಿಯೋ ಸೆಲೆಬ್ರೇಷನ್ ಮಾಡಿಬಿಡೋಣ ಅಂತಾಳೆ ಚಂದನ. ನನಗೆ ಕಾಮಿಡಿನ ಒಳ್ಳೆ ಹಾಡು ಬರುತ್ತೆ. ಏಕಾಂತದಲ್ಲಿ ಒಬ್ಬನೇ ಆಕಾಶ ನೋಡಿಕೊಂಡು ನಕ್ಷತ್ರ ನೆನೆಸ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಆಹಾ ಅಂತ ನಟರಾಜ ಹೋಗ್ತಾರೆ. ಅತ್ತಿಗೆ ಎಲ್ಲರೂ ಅವ್ರವ್ರ ಲವರ್ ಜೊತೆ ಬ್ಯುಸಿ ಇದ್ದಾರೆ. ನಾನೇನು ಮಾಡಲಿ ಅತ್ತಿಗೆ? ನೋಡಿ ಅತ್ತಿಗೆ, ನಾನು ಒಂದು ಗರ್ಲ್ ಫ್ರೆಂಡ್ನ ಹುಡ್ಕೋತೀನಿ. ನಾನು ಅವ್ರ ಜೊತೆ ಫುಲ್ ಟೈಮ್ ಬ್ಯುಸಿ ಆಗಿರ್ತೀನಿ. ಆಮೇಲೆ ನೀವು ಈ ಮನೇಲಿ ಒಬ್ಬರೇ ಆಗಿಬಿಡ್ತೀರಾ ಅಲ್ವಾ ಅಂತಾನೆ ಮೈ. ನೀನೇನು ತಮಾಷೆ ಮಾತಾಡ್ತೀಯಾ ಅಂದ್ಕೊಂಡ್ರೆ ಸೀರಿಯಸ್ ಆಗಿ ಮಾತಾಡ್ತಿದ್ಯಲ್ಲ ಅಂತಾಳೆ ಚಂದನ. ಹೌದು ಅತ್ತಿಗೆ, ನಾನು ಸೀರಿಯಸ್ ಆಗಿ ಹೇಳ್ತಿರೋದು ಅಂತಾನೆ ಮೈ. ಗರ್ಲ್ ಫ್ರೆಂಡ್ ಇರೋದೆಲ್ಲ ಪಡ್ತಾ ಇರೋ ಕಷ್ಟನ ನೀನು ನೋಡಿಲ್ವಾ? ಅವರು ಕಾಲ್ ಮಾಡಿದಾಗ ಕಾಲ್ ಪಿಕ್ ಮಾಡಬೇಕು, ಅವ್ರು ಮೀಟ್ ಅಂದಾಗ ಮೀಟ್ ಮಾಡಬೇಕು, ಅವ್ರು ಕೇಳಿದ್ದನ್ನೆಲ್ಲ ಕೊಡಿಸ್ಬೇಕು. ಅಬ್ಬಬ್ಬಾ, ಅವರನ್ನು ಸಮಾಧಾನ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ ಅಂತಾಳೆ ಚಂದನ. ಏನೊತ್ತಿಗೆ, ಒಂದು ಹುಡುಗಿಯಾಗಿ ನೀವು ಹಿಂಗೆ ಹೇಳ್ತಿದ್ದೀರಾ ಅಂತಾನೆ ಮೈ. ಹುಡುಗಿಯಾಗಿ ನೋಡಿರೋದಕ್ಕೆ ಇದನ್ನೆಲ್ಲ ನಿನಗೆ ಹೇಳ್ತಿರೋದು. ಸದ್ಯಕ್ಕೆ ನೀನು ಖುಷಿಯಾಗಿದೆಯಾ? ಹೀಗೆ ಇರು ಅಂತಾಳೆ ಚಂದನ. ಇಲ್ಲ ಅತ್ತಿಗೆ, ಇವರು ಎಲ್ಲರ ಮುಖದಲ್ಲೂ ನೋಡಿ ಲವರ್ ಜೊತೆ ಮಾತಾಡಬೇಕಾದ್ರೆ ಎಷ್ಟು ಖುಷಿ, ಎಷ್ಟು ಆನಂದ. ಆಮೇಲೆ ನೀವು ಅಬ್ಸರ್ವ್ ಮಾಡಿ ಅತ್ತಿಗೆ, ಅಕ್ಕಪಕ್ಕ ಯಾರೇ ಬಂದರೂ ಗಮನನೇ ಇರಲ್ಲ ಅಂತಾನೆ ಮೈ. ಹೊಸತ್ರಲ್ಲೆಲ್ಲ ಹೀಗೆ ಹೋಗ್ತಾ ಹೋಗ್ತಾ ಗೊತ್ತಾಗೋದು ಅವರು ನಿಜವಾದ ಮುಖ ಏನು ಅಂತ ಹರಿನ ನೋಡ್ತಾಳೆ ಚಂದನ. ನೀವು ಹೇಳೋದು ಕರೆಕ್ಟ್ ಅತ್ತಿಗೆ. ಇವಾಗ ನಮ್ಮ ಕಂಠಿ ಅಣ್ಣ ಮತ್ತು ವೈಭವಿ ಮಾತಾಡೋದಕ್ಕಿಂತ ಜಾಸ್ತಿ ಜಗಳ ಮಾಡೋದೆ. ಹೀಗಿದ್ರೆ ತುಂಬ ಕಷ್ಟ ಆಗುತ್ತೆ ಅಂತಾನೆ ಮೈ. ಬೋರಾ? ಚಾನ್ಸೇ ಇಲ್ಲ ಅನಿತಾ. ನಾನು ನಿನ್ನ ಜೊತೆ ಮಾತಾಡ್ತಿದ್ರೆ ನಾನು ಫುಲ್ ಚಾರ್ಜ್ ಆಗಿಬಿಡ್ತೀನಿ. ಆದರೆ ಏನು ಮಾಡೋದು, ನನ್ನ ಮೊಬೈಲ್ ಬ್ಯಾಟ್ರಿ ಖಾಲಿ ಆಗ್ತಿದೆ, ಲೋ ಬ್ಯಾಟ್ರಿ ಅಂತ ತೋರಿಸ್ತಿದೆ. ಪರವಾಗಿಲ್ಲ ಹೇಳು, ಚಾರ್ಜ್ಗೆ ಹಾಕ್ಕೊಂಡು ಮಾತಾಡ್ತೀನಿ. ನಿನ್ನ ಜೊತೆ ಮಾತಾಡೋದಕ್ಕಿಂತ ಕೆಲಸ ಏನಿದೆ ಅಂತ ಹರಿ ಆಚೆ ಹೋಗ್ತೀನಿ. ಇದ್ಯಾಕೋ ತುಂಬ ಇರಿಟೇಟ್ ಆಗ್ತಿದೆ ಅಂತಾಳೆ ಚಂದನ. ಈಚೆ ಚಂದನ ಫೋನಲ್ಲಿ ಹಾಯ್ ಡಿಯರ್ ಅಂತಾಳೆ. ಆಗ ಹರಿ ಕೇಳಿಸ್ಕೊಂಡು ಡಿಯರಾ ಅಂತಾನೆ. ಡಿಯರಾ? ಈಗಲೇ ಮುತ್ತು ಅಣ್ಣಗೆ ಮೆಸೇಜ್ ಮಾಡಿ ಮೀಟ್ ಮಾಡೋಕ್ಕೆ ಬಾ ಅಂತ ಕರಿ ಅಂತ ಮಹಿಮಾ ವಾಯ್ಸ್ ಮೆಸೇಜ್ನ ಮಹಿಮಾಗೆ ಕಳಿಸ್ತಾಳೆ ಚಂದನ. ಅಚ್ಚ ಮುತ್ತುಜಿ ಬ್ಯುಸಿ ಹೋ ಗಯಾ ತೋ ಕ್ಯಾ ಸಮझेगा ಅಂತ ಮಹಿಮಾ ಮೆಸೇಜ್ ಮಾಡ್ತಾಳೆ. ಏನೂ ಆಗಲ್ಲ, ಮೆಸೇಜ್ ಮಾಡಿ ಕರಿ, ಆಗ ಮುತ್ತು ಅಣ್ಣ ಹೇಗೆ ಬರ್ತಾರೆ ಅಂತ ನೋಡು ಅಂತಾಳೆ ಚಂದನ. ಮೆಸೇಜ್ ಹಾಕ್ತಾಳೆ. ಹೌದಾ, ಪರವಾಗಿಲ್ಲ ಅಂತ ಮಹಿಮಾ ಮೆಸೇಜ್ ಹಾಕ್ತಾಳೆ. ನೀನು ಹೀಗೆ ಮಾಡಿದರೆ ಲವ್ ಜಾಸ್ತಿ ಆಗುತ್ತೆ ಅಂತ ಚಂದನ ಮೆಸೇಜ್ ಹಾಕ್ತಾಳೆ. ಲವ್ವಾ ಅಂತಾನೆ ಹರಿ. ಅಬ್ಬ, ಅಚ್ಚ ಅಂತ ಮಹಿಮಾ ಮೆಸೇಜ್ ಹಾಕ್ತಾಳೆ. ನನ್ನ ಕಡೆ ನೋಡಿದಾಗ ಸಿಡಿಮತ್ತರ ಸಿಡಿಯೋ ನಮ್ಮ ಮೇಡಮ್ ಇದೇನು ಯಾರಿಗೋ ಮೆಸೇಜ್ ಹಾಕ್ತಿದ್ದಾರೆ. ಓ, ಅರಳಿದ ಹಾಗೆ ಅರಳ್ತಿದ್ದಾರಲ್ಲ ಹರಿ. ನಿನ್ನ ಹೂನ ಬೇರೆ ಯಾರೋ ದೋಚ್ಕೊಳ್ಳೋ ಮೊದಲು ನೀನು ಎತ್ಕೊಳ್ಬೇಕು. ಇದ್ಯಾಕೋ ಸ್ವಲ್ಪ ಜಾಸ್ತಿ ಆಗ್ತಿದೆಯಲ್ಲ ಅಂತಾನೆ ಹರಿ. ಮುತ್ತು ಅಣ್ಣ ಇವತ್ತಿದೆ ನಿಮಗೆ ಅಂತ ಚಂದನ ಮುತ್ತು ಹತ್ರ ಬಂದು, ಅಣ್ಣ ಕೊಡಿ, ನಾನು ತರಕಾರಿ ಕಟ್ ಮಾಡ್ತೀನಿ ಅಂತಾಳೆ. ಪರವಾಗಿಲ್ಲ ಬೇಡಮ್ಮ ಅಂತಾನೆ ಮುತ್ತು. ಪರವಾಗಿಲ್ಲ ಅಣ್ಣ, ಒಬ್ಬರೇ ಕಟ್ ಮಾಡಿದರೆ ಲೇಟ್ ಆಗುತ್ತೆ, ಕೊಡಿ ಅಣ್ಣ, ನಾನು ಕಟ್ ಮಾಡ್ತೀನಿ ಅಂತಾಳೆ ಚಂದನ. ಬೇಡಮ್ಮ, ನಾನೇನೋ ಹೊಸ ಥರ ಸಾಂಬಾರು ಮಾಡಬೇಕು ಅಂತಿದ್ದೀನಿ, ನಿನಗೆ ಗೊತ್ತಾಗಲ್ಲ ಬಿಡು ಅಂತಾನೆ ಮುತ್ತು. ಹೊಸ ಥರನಾ ಅಂತಾಳೆ ಚಂದನ. ಹೌದಮ್ಮ, ತರಕಾರಿ ಎಲ್ಲ ಕಟ್ ಮಾಡಿ ಅದನ್ನು ಬೇಳೆ ಜೊತೆ ಸೇರಿಸಿ ಅದನ್ನು ಅಂತ ಹೇಳ್ತಾ ಅದ್ಭುತವಾಗಿರುವಂಥ ಸಾಂಬಾರಾಗುತ್ತಮ್ಮ. ಅದೆಲ್ಲ ಹದವಾಗಿ ಮಾಡಬೇಕು, ನಿನಗೆ ಗೊತ್ತಾಗಲ್ಲ, ನಾನು ಮಾಡ್ತೀನಿ ಅಂತಾನೆ ಮುತ್ತು. ಅದನ್ನು ನಾನು ಮಾಡ್ತೀನಿ, ಕೊಡಿ ಅಣ್ಣ ಅಂತಾಳೆ ಚಂದನ. ನಿನಗೆ ಯಾಕೆ ತೊಂದರೆ, ಹೋಗಿ ನೀನು ಅಂತಾನೆ ಮುತ್ತು. ಆಗ ಮುತ್ತುಗೆ ಮೆಸೇಜ್ ಬರುತ್ತೆ. ಮುತ್ತು ಅಣ್ಣ ಸ್ಪೆಷಲ್ ಸಾಂಬಾರು ಮಾಡ್ತೀರಾ, ಅದು ಹೇಗೆ ಮಾಡ್ತೀರಾ ನಾನು ನೋಡ್ತೀನಿ ಅಂತ ಚಂದನ ಯೋಚನೆ ಮಾಡ್ತಾಳೆ. ಆಗ ಮುತ್ತು ಫೋನ್ ನೋಡಿ ನಗ್ತಾ ಚಂದನ ನೋಡಿ ಈಚೆ ಬಂದು ವಾಯ್ಸ್ ಮೆಸೇಜ್ನ ಕೇಳಿಸ್ಕೊಳ್ತಾನೆ. ಮುತ್ತುಜಿ ಹಮ್ ಮಿಲ್ ಕ್ಯಾ ಹೈ ಅಂತ ಮಹಿಮೆ ಕಳಿಸಿರ್ತಾಳೆ. ಈಗ ಬೇಡ ಆಮೇಲೆ ಅಂತ ಮುತ್ತು ಮೆಸೇಜ್ ಕಳಿಸ್ತಾನೆ. ಮುಜೆ ಆಪ್ಸೆ ಮಿಲ್ನಾ ಹೇ ಅಂತ ಮಹಿಮಾ ಕಳಿಸ್ತಾಳೆ. ಈಗ ಏನಪ್ಪ ಮಾಡಲಿ, ಅಡುಗೆ ಬೇರೆ ಮಾಡಬೇಕು. ಆಗ ಚಂದನ ಕೇಳಿದಾಗ ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟೆ, ಈಗ ನೀನೇ ಮಾಡು ಅಂತ ಹೇಗಪ್ಪ ಹೇಳೋದು ಅಂತ ಮುತ್ತು ಯೋಚನೆ ಮಾಡ್ತಾನೆ. ಮುತ್ತು ಅಣ್ಣ, ನನ್ನ ಪ್ಲ್ಯಾನ್ ವರ್ಕೌಟ್ ಆಗ್ತಿದೆ ಅಂತ ಚಂದನ ಯೋಚನೆ ಮಾಡ್ತಾಳೆ. ಅಮ್ಮ ಚಂದನ ಅಂತಾನೆ ಮುತ್ತು. ಏನಣ್ಣ ಅಂತಾಳೆ.
ಚಂದನ ಒಂಚೂರು ಸಾಂಬಾರು ಮಾಡ್ತೀಯನಮ್ಮ ಅಂತಾನೆ ಮುತ್ತು. ಅಲ್ಲ ಅಣ್ಣ, ನೀವೇನು ಹೊಸ ಸಾಂಬಾರು ಮಾಡಬೇಕು ಅಂತ ಅಂದ್ರಲ್ಲ, ನನಗದೆಲ್ಲ ಮಾಡೋಕ್ಕೆ ಬರುತ್ತಾ ಅಂತಾಳೆ ಚಂದನ. ನಿನಗೆ ಹೇಗೆ ಬರುತ್ತೋ ಹಾಗೆ ಮಾಡಮ್ಮ, ಸೈಟ್ ಹತ್ರ ಲೋಡ್ ಬರುತ್ತೆ ಅಂತ ಹೇಳಿದರು ಅಂತಾನೆ ಮುತ್ತು. ಅಣ್ಣ, ನೀವು ಅವರಿಗೆ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಬೇಕಲ್ವಾ ಅಂತಾಳೆ ಚಂದನ. ನಾನು ಹೇಳಿದ್ನಮ್ಮ, ಆದರೂ ಲೋಡನ್ನೆಲ್ಲ ಅನ್ಲೋಡ್ ಮಾಡಬೇಕು, ನೀವು ಬೇಗ ಬನ್ನಿ ಅಂತ ಹೇಳಿದರು ಅಂತಾನೆ ಮುತ್ತು. ಸರಿ ಅಣ್ಣ, ಇನ್ನೇನು ಮಾಡೋಕ್ಕಾಗುತ್ತೆ, ಹುಷಾರು ಅಣ್ಣ, ಲೋಡನ್ನು ನಿಧಾನವಾಗಿ ಅನ್ಲೋಡ್ ಮಾಡಿ ಬನ್ನಿ ಅಣ್ಣ, ಅರ್ಜೆಂಟ್ ಮಾಡಬೇಡಿ ಅಣ್ಣ, ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀರಾ ಅಂತಾಳೆ ಚಂದನ. ಅಯ್ಯೋ, ನಿನ್ಗೆ ಹೇಗೆ ಬರುತ್ತೋ ಹಾಗೆ ಮಾಡಮ್ಮ ಅಂತ ಮುತ್ತು ಓಡ್ತಾನೆ. ಅಣ್ಣ ಬಂದಿರೋದು ಲೋಡಾ ಅಥವಾ ಲವ್ವಾ ಅಂತ ಮಹಿಮೆಗೆ ಕಾಲ್ ಮಾಡಿ, ಮಹಿಮಾ ಅಣ್ಣ ಬಂದರು, ನಾನು ಹೇಳಿದ ಜಾಗಕ್ಕೆ ಹೋಗು ಅಂತಾಳೆ ಚಂದನ. ಈಚೆ ದೇವಸ್ಥಾನದ ಹತ್ರ ಮಹಿಮಾ ಮುತ್ತುಗೆ ಕಾಯ್ತಾ ಇರ್ತಾಳೆ. ಮುತ್ತು ಸೈಕಲ್ನಲ್ಲಿ ಬರ್ತಾನೆ. ಮಹಿಮಾ ಅವರೇ, ಏನೋ ಬರೋಕ್ಕೆ ಹೇಳಿದ್ರಿ ಅಂತಾನೆ ಮುತ್ತು. ಹಾಂ, ಬೋಲ್ ದಿಯಾ ಅಂತೋ ನಹಿ ಬೋಲ್ನಾ ಹೇ ಕ್ಯಾ ಅಂತಾಳೆ ಮಹಿಮಾ. ಹಾಗೇನಿಲ್ಲ ಅಂತಾನೆ ಮುತ್ತು. ಫಿರ್ ಕೈಸೆ ಅಂತಾನೆ ಮಹಿಮಾ. ಏನಪ್ಪ ಗುರು ಅಂತಿದ್ದಾರೆ ಅಂತ ಮುತ್ತು. ಏನಾದರೂ ಮಾತಾಡಿ ಅಂತಾನೆ. ನಹಿ ಮುತ್ತುಜಿ, ಆವಾಗಿಂದ ಇಂತಜಾರ್ ಮಾಡ್ತಿದ್ದೆ, ಅಚ್ಚಿ ಬೋಲ್ ನಹಿ ಕರ್ ಸಕ್ತಿ ಹೇ ಅಂತ ಮಹಿಮಾ ಆಚೆ ಹೋಗಿ ನಗ್ತಾಳೆ. ಅದು ಮಹಿಮಾ ಅವರೇ, ಮನೇಲಿ ಎಲ್ರಿಗೂ ಹೇಳಿ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು ಅಂತಾನೆ ಮುತ್ತು. ತೋ ಫಿರ್ ಭಿ ತುಮಾರಿ ಗರ್ಮ್ ಕಿ ಹೋನಾ ಅಂತಾಳೆ ಮಹಿಮಾ. ಇಲ್ಲ ಅಂತಾನೆ ಮುತ್ತು. ಇಲ್ಲ ಅಂತಾಳೆ ಮಹಿಮಾ. ನೀವು ನಮ್ಮನೆಯವರೇ, ಬಂದಿದ್ದು ಸ್ವಲ್ಪ ತಡ ಆಯಿತು, ಕ್ಷಮಿಸಿ ಅಂದೆ ಅಲ್ವಾ, ಈಗ ಮಾತಾಡಿ ಅಂತಾನೆ ಮುತ್ತು. ಮೇ ಚಲ್ತಿ ಹೂँ ಅಂತ ಮಹಿಮಾ ಹೋಗ್ತಾಳೆ. ಬನ್ನಿ ಅಂತ ಹೇಳಿದೆ ಇವಳು, ಈಗ ಹೋಗ್ತಾ ಇರೋದು ಇವಳೇ. ಚಂದನಾಗೆ ತಿಂಡಿ ಬೇರೆ ಮಾಡೋಕ್ಕೆ ಹೇಳಿದೆ, ಏನು ಮಾಡೋದು ಏನು ಅಂತ ಮುತ್ತು ಓಡ್ತಾನೆ. ಈಚೆ ಹರಿ ಮೈ ತಿಂಡಿ ತಿಂತ ಕೂತಿರ್ತಾರೆ. ತಿಂಡಿ ಬೇರೆ ಥರನೇ ಇದೆ ಇವತ್ತು ಅಂತಾನೆ ಹರಿ. ಯಾವ ತರಹ ಅಂತಾನೆ ಮೈ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ. ಅಣ್ಣ ಅಡುಗೆ ಮಾಡಿಲ್ವಾ ಅಂತಾನೆ ಹರಿ. ಅತ್ತಿಗೆ ಮಾಡಿದ್ದು ಅಂತಾನೆ ಮೈ. ಆಗ ಚಂದನ ಬರ್ತಾಳೆ. ಅವಳನ್ನು ನೋಡಿ ಅಂದ್ಕೊಂಡೆ ಕಣೋ, ತಿಂಡಿ ಚೆನ್ನಾಗಿ ಇರುವಾಗಲೇ ಅಂದ್ಕೊಂಡೆ, ಸೌಂಡ್ ಹಿಡಿಯೋ ಕೈ ಮೃದುವಾಗಿದ್ದು ಬಳೆ ಸದ್ದು ಬರ್ತಾ ಇದ್ದರೆ ಅಡುಗೆ ಸೂಪರಾಗಿರುತ್ತೆ ಅಂತಾನೆ ಹರಿ. ಮೈ ಬಾಕ್ಸ್ ತಗೋ ಅಂತ ಚಂದನ ಕೊಡ್ತಾಳೆ. ಹರಿಯವರೇ, ತಿಂದಾದ್ಮೇಲೆ ತಟ್ಟೆನ ತೊಳೆದಿಡಿ ಅಂತಾಳೆ ಚಂದನ. ಇದನ್ನು ತೊಳೆ ಅಂತ ತನ್ನ ತಟ್ಟೆನೂ ಹರಿಗೆ ಕೊಡ್ತಾನೆ ಮೈ. ಆಗ ಮುತ್ತು ಓಡಿ ಬರ್ತಾನೆ. ಏನಣ್ಣ, ಲೋಡ್ ಬಂದಿದೆ ಅಂದ್ರಿ, ನೋಡಿದರೆ ಇಷ್ಟು ಬೇಗ ಬಂದಿದ್ದೀರಾ, ಇಷ್ಟಕ್ಕೆ ಬೇಗ ಕೆಲಸ ಆಗೋಯ್ತಾ ಅಂತಾಳೆ ಚಂದನ. ಆಗೋಯ್ತಮ್ಮ, ಆಗೋಯ್ತು ಅಂತಾನೆ ಮುತ್ತು. ಇತ್ತೀಚೆಗೆ ಫುಲ್ ಸ್ಪೀಡ್ ಆಗಿದ್ದೀರ ಅಣ್ಣ ಅಂತಾಳೆ ಚಂದನ. ತಿಂಡಿ ತಿಂದ್ಯಾ ಅಂತಾನೆ ಮೈ. ಹೀಗೆ ಮುತ್ತು. ನಂದಾಗಿದೆ, ನೀನು ಹೋಗಿ ತಿನ್ನು, ಆಮೇಲೆ ಮರ್ತ್ಬಿಟ್ಯಾ ಅಂತಾನೆ ಮೈ. ಟೀಕೆ ಅಂತ ಕಿಚನ್ಗೆ ಹೋಗ್ತಾನೆ ಮುತ್ತು. ಆಗ ಮಹಿಮಾ ಮೆಸೇಜ್ ಬರುತ್ತೆ. ನಾನೇ ಊಟ ತರ್ತೀನಿ ಅಂತಿರುತ್ತೆ. ಮಹಿಮಾ ಅವರೇ ಊಟ ತರ್ತೀನಿ ಅಂತ ಇದ್ದಾರೆ ಅಂತ ಮುತ್ತು ಹೊರಡ್ತಾನೆ. ಅಣ್ಣ, ಏನಣ್ಣ ಮಧ್ಯಾಹ್ನದ ಊಟಕ್ಕೆ ಬಾಕ್ಸ್ ತಗೊಳ್ಳದೆ ಹೋಗ್ತಿದ್ದೀರಾ ಅಂತಾಳೆ ಚಂದನ. ಮಹಿಮಾ ಅವರು ಊಟ ತಗೊಂಡು ಬರ್ತೀನಿ ಅಂದರು ಅಂತಾನೆ ಮುತ್ತು. ಏನಣ್ಣ ನಿನ್ನ ಪುಣ್ಯ, ಮದುವೆಗೂ ಮುಂಚೆನೇ ಊಟ ಮಾಡ್ಕೊಂಡು ಬಂದು ಬಡಿಸಿ ತಿನ್ನಿಸ್ತಿದ್ದಾರಲ್ಲ, ನನ್ನ ಕತೆ ಯಾರಿಗೆ ಹೇಳಿ ಅಂತಾನೆ ಹರಿ. ಅದಕ್ಕೆ ಅಣ್ಣ ಅಡುಗೆ ಮಾಡೋದನ್ನೆಲ್ಲ ಮರ್ತಿರೋದು. ಯಾಕೆ ಹೇಳಿ, ಮಹಿಮಾ ಅತ್ತಿಗೆ ಮಹಿಮೆ ಅಂತಾನೆ ಮಹಿ. ಈಚೆ ಚಂದನ ಫೋನಲ್ಲಿ ಗುಡ್ ನಾನು ಹೇಳಿದ ಹಾಗೆ ಮಾಡಿದ್ದೀರಾ, ಅದೆಲ್ಲ ಏನೂ ಇಲ್ಲ, ಹೀಗಿದ್ರೇ ಲವ್ ಜಾಸ್ತಿ ಆಗೋದು, ನೀವು ಸೂಪರ್ ಪ್ರೀತಿ ಬೇಕು ಅಂದರೆ ಇದೆಲ್ಲ ಸಕ್ಕಸ್ ಮಾಡಬೇಕಾಗುತ್ತೆ ಅಂತಾಳೆ ಚಂದನ. ಲವ್ ಜಾಸ್ತಿ ಆಗೋಕ ಯಾರ ಪ್ರೀತಿ, ಯಾರಿಗೆ ಏನಾಗ್ತಿದೆ ಇಲ್ಲಿ ಅಂತ ಹರಿ ಯೋಚನೆ ಮಾಡ್ತಿರ್ತಾನೆ. ಓಕೆ ಡಿಯರ್, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಚಂದನ. ಯಾರಿರ್ಬೋದು ಆ ತರುಣ್, ನನ್ನ ಮಗನೇ ಇವ್ರ ಹಿಂದೆ ಬಿದ್ದಿರೋದು, ಏನು ಅಂತ ಕೇಳಲಿ ಬೇಡವಾ ಅಂತ ಯೋಚನೆ ಮಾಡುವಾಗ ಚಂದನ ಎದುರುಗಡೆ ಬರ್ತಾಳೆ. ಯಾಕೆ ಹಾಗೆ ನೋಡ್ತಿದ್ದೀರಾ ಅಂತಾಳೆ. ಯಾರ ಜೊತೆ ಮೆಸೇಜ್ ಮಾಡ್ತಿದ್ರಿ, ಯಾರದು, ನಿಮ್ಮ ಬಾಸ್ ತರುಣ್ ತಾನೆ ಅಂತಾನೆ ಹರಿ. ಇದೇನು ಹರಿಯವರು ಹೀಗೆ ಕೇಳ್ತಿದ್ದಾರೆ, ಮೇ ಬಿ ಜೆಲಸ್ ಆಗಿರಬೇಕು ಅಂತ ಚಂದನ ಯೋಚನೆ ಮಾಡ್ತಾಳೆ. ಅಷ್ಟು ಹೊತ್ತಿನಿಂದ ನೋಡ್ಕೊಂಡು ಮಾತಾಡ್ತಿದ್ರಿ, ಅವರೇನಾ ನಿಮ್ಮನ್ನೇ ಕೇಳ್ತಿರೋದು, ಯಾರ ಜೊತೆ ಮಾತಾಡ್ತಿದ್ರಿ ಹೇಳಿ ಮೇಡಮ್ ಅಂತಾನೆ ಹರಿ. ನಾನು ಮಹಿಮೆಗೆ ಮೆಸೇಜ್ ಮಾಡ್ತಿರೋದನ್ನು ನೋಡಿ ತರುಣ್ ಸರ್ಗೆ ಅಂತ ಉರ್ಕೊಳ್ಳಿ ಚಾನ್ಸ್ ಸಿಕ್ಕಿದ್ದನ್ನು ಸುಮ್ಮನೆ ಬಿಡ್ತೀನಾ ಅಂತ ಯೋಚನೆ ಮಾಡ್ತಾಳೆ ಚಂದನ. ಮೇಡಮ್ ನಿಮ್ಮನ್ನೇ ಕೇಳಿದ್ದು ಅಂತಾನೆ ಹರಿ. ಅದನ್ನೆಲ್ಲ ನಾನೇ ಕೇಳಬೇಕು, ನೀವು ಅನಿತಾ ವಿನುತಾ ಅಂತ ಮೆಸೇಜ್ ಮಾಡ್ತಿರ್ತೀರಾ, ನಾನು ಯಾವಾಗಲಾದರೂ ನಿಮ್ಮನ್ನು ಕೇಳಿದ್ದೀನಾ ಅಂತಾಳೆ ಚಂದನ. ನೀವು ಆ ದಾರಿಲಿ ಬರ್ತಿದ್ದೀರಾ, ಓಕೆ ನಮಗೂ ಬೇರೆ ರೂಟ್ ಗೊತ್ತಿದೆ, ನಾವು ಆ ದಾರಿಲಿ ಹೋಗ್ತೀವಿ ಅಂತಾನೆ ಹರಿ. ಧಾರಾಳವಾಗಿ ಹೋಗ್ಬೋದು, ನಿಮ್ಮನ್ನು ಯಾರೂ ಇಲ್ಲಿ ಕಟ್ಟಾಕಿಲ್ಲ ಅಂತಾಳೆ ಚಂದನ. ಮೈ ಬಂದು ಅತ್ತಿಗೆ ನಾನು ರೆಡಿ, ಹೊರಡೋಣವಾ ಅಂತಾನೆ. ಹಾಂ ಮೈ, ಒಂದು ನಿಮಿಷ ಅಂತ ಬರ್ತಾಳೆ ಚಂದನ. ಅತ್ತಿಗೆ ನೀವು ಆಫೀಸಿಗೆ ಗಾಡಿಯಲ್ಲಿ ಹೋಗ್ತಿದ್ರಾ ಅಂತಾನೆ ಮೈ. ಹೋಗ್ತಾ ಬಸ್ ಸ್ಟಾಪ್ವರೆಗೆ ಡ್ರಾಪ್ ಮಾಡ್ತೀನಿ ಬಾ ಅಂತ ಮೈನ ಬಸ್ ಸ್ಟಾಪಲ್ಲಿ ಬಿಟ್ಟು ಬಸ್ ಬರೆಯೋ ತನಕ ಕಾಯ್ತೀನಿ ಅಂತಾಳೆ ಚಂದನ.
ಆಗ ಅಲ್ಲಿ ಅನಿತಾ ಇರ್ತಾಳೆ. ಅವಳನ್ನು ನೋಡಿ ಇವಳೆ ಯಾಕೋ ನಮ್ಮನೆ ನೋಡ್ತಿದ್ದಾಳೆ ಅಂತಾಳೆ ಚಂದನ. ನಮ್ಮ ಕಡೆನೇ ಬರ್ತಿದ್ದಾಳೆ ಅತ್ತಿಗೆ ಅಂತಾನೆ ಮಹಿ. ಅನಿತಾ ಬಂದು ಹರಿಯವರು ಬರಲಿಲ್ವಾ ಅಂತಾಳೆ. ಇಲ್ಲ, ನಿಮ್ಮ ಹತ್ರನೇ ನಂಬರ್ ಇದೆಯಲ್ಲ, ನೀವೇ ಒಂದು ಮಾತು ಕೇಳಿ ಅಂತಾಳೆ ಚಂದನ. ಫೋನ್ ಮಾಡಿದೆ, ಪಿಕ್ ಮಾಡಲಿಲ್ಲ. ನೀವು ಅವರಿಗೆ ಏನಾಗಬೇಕು, ಅವ್ರ ಅಕ್ಕನ ಅಂತಾಳೆ ಅನಿತಾ. ಅಲ್ಲ, ಅವ್ರ ಅತ್ತೆ ಅಂತಾಳೆ ಚಂದನ. ಅತ್ತೆನಾ? ಅತ್ತೆ ಮಗಳು ಅಂದ್ಕೊಂಡೆ ಅಂತಾಳೆ ಅನಿತಾ. ನಿಮ್ಗೆ ಏನಾದರೂ ಬೇಕು ಅಂತ ಅನಿಸಿದರೆ ಅವ್ರ ನಂಬರ್ಗೆ ಫೋನ್ ಮಾಡಿ ಅಂತಾನೆ ಮಹಿ. ಆಗ ಹರಿ ಗಾಡೀಲಿ ಬಂದು, ಏನು ಮೇಡಮ್ ಇವತ್ತು ಆಫೀಸಿಗೆ ಹೋಗಿಲ್ವಾ? ಇನ್ನು ಇಬ್ಬರು ಮುಖನೂ ಒಳ್ಳೆ ಹರಳೆಣ್ಣೆ ಕುಡ್ದಂಗಾಗಿದೆ. ಅಲ್ಲಿ ನೋಡಿ ನಮ್ಮ ಅನಿತಾ ಮುಖ ಹೆಂಗೆ ಹೊಳಿತಿದೆ ನೋಡಿ, ಆ ಸೂರ್ಯನೇ ನಾಚ್ಕೋತಿದ್ದಾನೆ ಅಂತಾನೆ ಹರಿ. ಸುಮ್ಮನಿದ್ರೆ ಸರಿ ಅಣ್ಣ ಅಂತಾನೆ ಮಹಿ. ಅವರಿಗೆ ಸುಮ್ಮನಿದ್ದು ಅಭ್ಯಾಸ ಇಲ್ಲ ಹರಿ ಅಂತಾಳೆ ಚಂದನ. ಆಗ ಮತ್ತೆ ಅನಿತಾನ ಹೊಗಳ್ತಾನೆ ಹರಿ. ಮಹಿ, ಇವರನ್ನ ಸುಮ್ಮನೆ ಇರೋದಕ್ಕೆ ಹೇಳು ಅಂತಾಳೆ ಚಂದನ. ಸುಮ್ಮನೆ ಹೋಗಬೇಕಾ? ಹಂಗಿದ್ರೆ ನಮ್ಮ ಅನಿತಾನ ಮಾತಾಡ್ಸೋದು ಯಾರು ಅಂತಾನೆ ಹರಿ. ನಿಮ್ಮ ಮುಸುಡಿಗೆ ಅವಳಿಗೆ ಸರಿ ಹೋಗಿದೆ, ಮಾತಾಡಿಸಿ ಅಂತಾಳೆ ಚಂದನ. ಅಲ್ಲಿ ನೋಡಿ ಅನಿತಾ ಅಂತ ಹರಿ ಅವಳ ಹತ್ರ ಹೋಗ್ತಾನೆ. ಇಬ್ಬರು ಮಾತಾಡೋದನ್ನು ಚಂದನ ಸಿಟ್ಟಿಂದ ನೋಡ್ತಾ, ಮಹಿ ನನಗೆ ಈ ಓವರ್ ಆ್ಯಕ್ಟಿಂಗ್ ನೋಡೋಕ್ಕಾಗ್ತಿಲ್ಲ, ನೀನು ಬಸ್ ಬಂದ ಮೇಲೆ ಹೊರಡು, ನಾನು ಹೋಗ್ತೀನಿ ಅಂತ ಗಾಡಿ ತೊಗೊಂಡು ಚಂದನ ಹೋಗ್ತಾಳೆ. ಈಚೆ ಚಂದನ ಹತ್ರ ಅವಳ ಫ್ರೆಂಡ್ ಮಾನಸ, ಪ್ರೆಸೆಂಟೇಷನ್ ಚೆನ್ನಾಗಿತ್ತು, ವೆರಿ ಗುಡ್ ಅಂತಾಳೆ. ನನಗೆ ಸ್ವಲ್ಪ ಟೆನ್ಷನ್ ಆಗಿತ್ತು, ಹೇಗೋ ಮ್ಯಾನೇಜ್ ಮಾಡಿದೆ ಅಂತಾಳೆ ಚಂದನ. ಆಗ ತರುಣ್ ಬಂದು ಕಂಗ್ರ್ಯಾಚುಲೇಷನ್ಸ್ ಅಂತ ಕೈ ಮುಂದೆ ಮಾಡ್ತಾರೆ. ಚಂದನನ್ನು ಶೇಕ್ ಹ್ಯಾಂಡ್ ಮಾಡ್ತಾಳೆ. ತಗೊಳ್ಳಿ ಸ್ವೀಟ್ ಅಂತ ಸ್ವೀಟ್ನ ಕೊಡ್ತಾರೆ. ತರುಣ್, ಸ್ವೀಟ್ ಏನಕ್ಕೆ ಅಂತಾಳೆ ಚಂದನ. ನೀವು ಅಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಕೊಟ್ರಲ್ಲ, ಆ ಖುಷಿಗೆ. ನಿಮ್ಮ ಪ್ರೆಸೆಂಟೇಷನಿಂದ ನಮ್ಮ ಕ್ಲೈಂಟ್ಸ್ ತುಂಬ ಖುಷಿಯಾದರು ಅಂತಾನೆ ತರುಣ್. ಓಹ್, ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ಚಂದನ. ಬರೀ ಥ್ಯಾಂಕ್ ಯು ಅಲ್ಲೇ ಮುಗಿಸ್ತೀರಾ, ಪಾರ್ಟಿ ಏನಾದರೂ ಕೊಡಿಸ್ತೀರಾ ಅಂತಾನೆ ತರುಣ್. ಪೇಮೆಂಟ್ ಆದಮೇಲೆ ಕೊಡಿಸ್ತೀನಿ ಸರ್ ಅಂತಾಳೆ ಚಂದನ. ಓಹ್, ದಟ್ಸ್ ಓಕೆ, ಅಟ್ಲೀಸ್ಟ್ ಈಗ ಒಂದು ಟೀಗಾದರೂ ಹೋಗ್ಬೋದಲ್ವಾ ಅಂತಾನೆ ತರುಣ್. ಈಗ ಇಂಪಾರ್ಟೆಂಟ್ ಕೆಲಸ ಇದೆ, ಮತ್ತೆ ಹೋಗೋಣ ಅಂತ ಚಂದನ ಅವಾಯ್ಡ್ ಮಾಡ್ತಾಳೆ. ಚಂದನ, ಏನೇ ಆಗಲಿ ಬಾಸ್ ನಿನ್ನ ಮೇಲೆ ಎಕ್ಸ್ಟ್ರಾ ಕೇರಿಂಗ್. ಬಾಸ್ ಒಂದು ಸ್ಟಾಫ್ನ ಕಾಫಿಗೆ ಕರೀತಾರೆ ಅಂದರೆ ಗ್ರೇಟ್ ಅಲ್ವಾ ಅಂತಾಳೆ ಮಾನಸ. ಆ ಥರ ಎಲ್ಲ ಏನೂ ಇಲ್ಲ ಅಂತಾಳೆ ಚಂದನ. ಅವ್ರ ಕಣ್ಣಲ್ಲಿ ನಿನ್ನ ಬಗ್ಗೆ ಎಕ್ಸ್ಟ್ರಾ ಕೇರಿಂಗ್ ಇತ್ತು ಅಂತಾಳೆ ಮಾನಸ. ಏನೇನೋ ಮಾತಾಡಬೇಡ, ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಚಂದನ ಹೋಗ್ತಾಳೆ. ಈಚೆ ಅನಿತಾ ಬರ್ತಡೇ ಆಗಿರುತ್ತೆ. ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ಹರಿನ ಎಲ್ರಿಗೂ ಪರಿಚಯ ಮಾಡಿಸಿ ಕೇಕ್ ಕಟ್ ಮಾಡೋಣ ಬನ್ನಿ ಅಂತಾಳೆ ಅನಿತಾ. ಬರ್ತಡೇ ನಿಮ್ಮದು ತಾನೇ, ನೀವೇ ಕಟ್ ಮಾಡಿ. ನಾನು ಯಾಕೆ ಅಂತಾನೆ ಹರಿ. ನೀವು ಮಾಡಬೇಕು ಅಂತಾಳೆ ಅನಿತಾ. ಕೇಕ್ ಕಟ್ ಮಾಡಿ ಹರಿಗೆ ತಿನ್ನಿಸುವಾಗ, ನನಗೆ ಯಾಕೆ ತಿನ್ನಿಸ್ತೀರಾ, ಫ್ರೆಂಡ್ಸ್ಗೆ ತಿನ್ನಿಸಿ ಅಂತಾನೆ ಹರಿ. ನನಗೆ ನೀವು ಇಂಪಾರ್ಟೆಂಟ್ ಅಂತಾಳೆ ಅನಿತಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.